ಇಂದಿನ ಸರ್ವಧರ್ಮ ಸಮ್ಮೇಳನವನ್ನು ಉದ್ಘಾಟಿಸಬೇಕೆಂದು ನಾವು ಸನ್ಮಾನ್ಯ ಡಾಕ್ಟರ್ ಎಂ.ಬಿ. ಪಾಟೀಲ್ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲಸೌಲಭ್ಯ ಅಭಿವೃದ್ಧಿ ಸಚಿವರನ್ನು ಆಮಂತ್ರಿಸಿದ್ದೇವೆ. ಶ್ರೀ ಮಲ್ಲನಗೌಡ ಬಸನಗೌಡ ಪಾಟೀಲ್ ಅವರು ನಮ್ಮ ರಾಜ್ಯದ ರಾಜಕೀಯ ನೇತಾರರು. ಪಾದರಸದಂತೆ ಓಡಾಟ, ಸ್ನೇಹಪರತೆ, ಚಾಣಾಕ್ಷ ಮುನ್ನಡೆ, ಸಾಮಾಜಿಕ ಬದ್ಧತೆಯ ಅವಿಶ್ರಾಂತ ಕೆಲಸಗಾರರು. ಮರುಭೂಮಿ ಜಿಲ್ಲೆ ಎಂದು ಕರೆಸಿಕೊಂಡ ವಿಜಯಪುರವನ್ನು ಸಮೃದ್ಧ ನೀರಿನ ಜಿಲ್ಲೆಯನ್ನಾಗಿ ಮಾಡಿದವರು ಇವರು. ರಾಜಕೀಯ, ಸಾಮಾಜಿಕ, ಸಾಹಿತ್ಯಿಕ ಮತ್ತು ಶೈಕ್ಷಣಿಕ ಬದ್ಧತೆಗಳಿಂದಾಗಿ ಬಸವಶಾಂತಿ, ಆಧುನಿಕ ಭಗೀರಥ, ಮೃತ್ಯುಂಜಯ, ಪರ್ಯಾವರಣ ರಕ್ಷಕ ಮೊದಲಾದ ಪ್ರಶಸ್ತಿಗಳು, ಗೌರವ ಡಾಕ್ಟರೇಟ್ ಪದವಿ ಅವರಿಗೆ ಬಂದಿದೆ. ಇದೀಗ ಎಂ.ಬಿ. ಪಾಟೀಲ್ ಅವರ ಗಣ್ಯರ ಉಪಸ್ಥಿತಿಯಲ್ಲಿ ಸರ್ವಧರ್ಮ ಸಮ್ಮೇಳನವನ್ನು ದೀಪ ಪ್ರಜ್ವಲನೆ ಮಾಡಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಸರ್ವಧರ್ಮ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿದ ಗೌರವಾನ್ವಿತ ಡಾಕ್ಟರ್ ಎಂ.ಬಿ. ಪಾಟೀಲ್ ಅವರನ್ನು ಕ್ಷೇತ್ರದ ವತಿಯಿಂದ ಸನ್ಮಾನಿಸಬೇಕು, ಗೌರವಿಸಬೇಕು ಎಂಬುದಾಗಿ ಪೂಜ್ಯ ಹೆಗ್ಗಡೆ ಅವರನ್ನು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಚಂದ್ರನಾಥಾಯ ನಮಃ. ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸುತ್ತಾ ಆಗಮಿಸಿರುವ ಸರ್ವರಿಗೂ ಶಿಕ್ಷಕ ಧರ್ಮಸ್ಥಳ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಧರ್ಮ ಎಂದರೆ ಪರಂಪರಾಗತವಾಗಿ ಬಂದ ವಿಧಿ, ಸಂಪ್ರದಾಯ, ಆಚರಣೆ, ನಂಬಿಕೆಯನ್ನು ಗುರುತಿಸುತ್ತವೆ. ಅಸಹಾಯಕರನ್ನು, ದುರ್ಬಲರನ್ನು, ನಿರ್ಗತಿಕರನ್ನು, ಅಜ್ಞಾನಿಗಳ ಮೇಲೆ ತೋರಿದೆ ಧರ್ಮದ ಕಾರ್ಯ. ಜಗತ್ತಿನ ಪ್ರತಿಯೊಂದು ಧರ್ಮಗಳು ಈ ತತ್ವವನ್ನು ಹೊಂದಿವೆ. ಸದಾ ಮಾನವ ಒಳಿತಿಗಾಗಿ ಚಿಂತನೆ ಮಾಡುವುದು ಧರ್ಮ ನೀತಿ. ಅದುವೇ ಪುಣ್ಯ. ಸದ್ಗತಿ ಸಾಧನೆಗೆ ಶತ್ರುಘ್ನ ಪುರುಷಾರ್ಥದಲ್ಲಿ ಧರ್ಮಕ್ಕೆ ಮೊದಲನೇ ಸ್ಥಾನವಿದೆ. ಆದ್ದರಿಂದ ಧರ್ಮ ಕಾಲವನ್ನು ನಿಯಂತ್ರಿಸುವ, ಚಲಿಸುವಂತೆ ಮಾಡುವ ಶಕ್ತಿಯನ್ನು ಹೊಂದಿದೆ. ಬದುಕಿನ ಎಲ್ಲ ಆಗುಹೋಗುಗಳ ಮೇಲೆ ಪ್ರಭಾವ ಬೀರುತ್ತದೆ. ಮನಸ್ಸಿನಲ್ಲಿ ಉಂಟಾಗುವ ತಾಮಸ ಗುಣಗಳನ್ನು ಶುದ್ಧಗೊಳಿಸಿ ಆತ್ಮಜಾಗೃತಿಯನ್ನು ಮೂಡಿಸುತ್ತದೆ. ಹಿಂಸೆ, ಭೋಗ, ಅಪರಾಧ ಭಾವನೆಗಳನ್ನು ಬದಲಾಯಿಸುತ್ತದೆ. ಭಾರತೀಯತೆಯು ಧರ್ಮದ ತಳಹದಿಯ ಮೇಲೆ ನಿಂತಿದೆ. ಸನಾತನ ದರ್ಶನಗಳು ಧರ್ಮದ ಮುಖವಾಣಿಯಾಗಿವೆ. ಭಾರತೀಯ ಧರ್ಮ ದರ್ಶನಗಳ ಬದುಕನ್ನು ನಿರ್ದೇಶನ ಮಾಡುತ್ತವೆ. ನಾವು ಧರ್ಮವನ್ನು ಆಳವಾಗಿ ಅರಿತುಕೊಂಡರೆ ಧರ್ಮ ಬಯಸಿದ್ದನ್ನು ಕೊಡುವ ಕಾಮಧೇನು, ನಾಶವಾಗದ ನಿಧಿ, ಮಾನವನಿಗೆ ಬದುಕುವ ಎಲ್ಲ ಅಪಾಯಗಳನ್ನು ದೂರ ಮಾಡುವ ಸಂಜೀವಿನಿ, ಸಕಲ ಜೀವಿಗಳು ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡುವ ಮಾರ್ಗದರ್ಶಿ. ಹಾಗಾಗಿ ಧರ್ಮವೆಂದರೆ ನಿಸರ್ಗ ಮತ್ತು ಮನುಷ್ಯರ ಸಂಬಂಧ, ಮನುಷ್ಯ ಸಮಾಜ ಸಂಬಂಧ, ಮನುಷ್ಯ ನಡುವಣ ಸಮಾನ ಚಿಂತನೆ ಮಾಡುವುದೇ ಆಗಿದೆ. ಸತ್ಯ, ದಯೆ, ಅಹಿಂಸೆ, ಸಮಾನತೆ ಭಾವ, ಧರ್ಮದ ಚುಳು ಇವುಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದು ನಿಜವಾದ ಧರ್ಮ ಪಾಲನೆ. ನಾವು ನಿತ್ಯ ಜೀವನವನ್ನು ಸರಳವಾಗಿ, ನೆಮ್ಮದಿಯಾಗಿ, ಶಾಂತಿಯಿಂದ ನಡೆಸಬೇಕು. ಸಹಬಾಳ್ವೆ, ವ್ಯವಹಾರದೇ ಭಾರತತ್ವ ಭಾವನೆ ಇರಬೇಕು. ಆದ್ದರಿಂದ ಮಹಾವೈಭವ ಬದುಕಿನಲ್ಲಿ ಧರ್ಮವೇ ಪ್ರಧಾನವಾದುದು ಎಂದು ಹೇಳಿದ್ದಾನೆ. ಕಾರ್ತಿಕ ಮಾಸದಲ್ಲಿ ಕತ್ತಲು ದೀರ್ಘವಾಗಿರುತ್ತದೆ. ಈ ಕತ್ತಲನ್ನು ಹೋಗಲಾಡಿಸುವ, ಬದುಕಿಗೆ ಬೆಳಕನ್ನು ಕೊಡುವ ಈ ಲಕ್ಷದೀಪೋತ್ಸವ ಇಲ್ಲದೆ ಮನವನ್ನು ಬೆಳಗಲಿ. ದೀಪ ಕೇವಲ ಹಣತೆ ಅಲ್ಲ. ಕ್ಷೇತ್ರದ ಈ ದೀಪವು ಅಂಧಕಾರ, ಅಜ್ಞಾನ, ದುಶ್ಚಟ, ಮೌಢ್ಯ, ಬಡತನ, ಅನಕ್ಷರತೆ,
ನಿರ್ಮಲತೆಯನ್ನು ಹೋಗಲಾಡಿಸುವ ಜ್ಞಾನದೀಪವಾಗಿದೆ. ಇಂತಹ ಸತ್ಕಾರ್ಯವನ್ನು ಕ್ಷೇತ್ರ ನಿರಂತರವಾಗಿ ಮಾಡಿಕೊಂಡು ಬರಲಾಗುತ್ತದೆ. ಈ ಮೂಲಕ ಬೆಳಕಿನ ತೇರು ಎಲ್ಲರ ಬದುಕನ್ನು ಬೆಳಗುತ್ತದೆ. ಈ ಕಾರ್ತಿಕ ಮಾಸದ ಉತ್ಸವದಲ್ಲಿ ದೇವರು ಗರ್ಭಗುಡಿಯಿಂದ ಹೊರಗೆ ಬಂದು ಎಲ್ಲ ಭಕ್ತರಿಗೆ ದರ್ಶನ ನೀಡಿ ಹರಿಸುತ್ತಾನೆ. ಈ ಮೂಲಕ ಎಲ್ಲರ ಜೀವನದಲ್ಲಿ ಬೆಳಕಿನ ಪ್ರಭೆಯನ್ನು ಕೂಡ